ಸೆಕೆಂಡ್ಸ್ಗಳಲ್ಲಿ ವಾಹನಗಳನ್ನ ಕೊಂಡ್ಕೊಳ್ಳೋ ಅಂಥವ್ರು ಎಲ್ರಿಗೂ ಕೂಡ ಇದು ಅನ್ವಯ ಆಗುವಂಥ ರೀತಿಲಿರುತ್ತೆ. ಎಕ್ಸ್ಪೆಷಲಿ ನಾನು ಆಟೋ ಅನ್ನೋ ಒಂದು ವಾಹನನ ಟಾರ್ಗೆಟ್ ಮಾಡಿಕೊಂಡೆ ಈ ಒಂದು ವಿಡಿಯೋನ ಮಾಡ್ತಾ ಇರುವಂಥದ್ದು. ನೋಡಿ, ಸೆಕೆಂಡ್ಸಲ್ಲಿ ಯಾರು ಆಟೋಗಳನ್ನ ತೊಗೊಳೋದಕ್ಕೆ ಹೋಗ್ತೀರಾ, ಸಾಧ್ಯ ಆದಷ್ಟು ನೀವು ಏಕೆಂದರೆ ವಾಹನ ಕೊಂಡ್ಕೊಳ್ಳೋ ಅಂಥವ್ರು ಯಾರು ಅಂದರೆ ಡ್ರೈವರ್ಗಳೇ. ಹಂಗಾಗಿ ಡ್ರೈವರ್ ರಿಲೇಟೆಡ್ಡು ಯಾವ ಸಂಘಟನೆಗಳಿರುತ್ತೆ, ಆ ಸಂಘಟನೆಗಳು ವರ್ಷ ವರ್ಷ ರಿನ್ಯೂವಲ್ ಮಾಡಿಕೊಂಡು ಸಂಘಟನೆನ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ. ಆ ರಿನ್ಯೂವಲ್ ಮಾಹಿತಿಗಳನ್ನ ಚಾಲಕರ ಸದಸ್ಯರುಗಳು ತಿಳಿಸ್ಕೊಂಡು ಸಂಘಟನೆನ ಯಾರು ಲೀಗಲಾಗಿ ನಡೆಸ್ಕೊಂಡು ಹೋಗ್ತಾ ಇರ್ತಾರೆ ಅಂಥ ಸಂಘಟನೆಗಳಲ್ಲಿ ದಯವಿಟ್ಟು ಚಾಲಕರುಗಳು ಇರಬೇಕು. ಆ ರೀತಿಲಿದ್ದಾಗ ಏನಾಗುತ್ತೆ, ನೀವು ಸೆಕೆಂಡ್ಸಲ್ಲಿ ಆಟೋ ತೊಗೊಳ್ತೀನಿ ಅಂದಾಗ ಅಂಥ ಸಂಘಟನೆಯ ಗ್ರೂಪ್ಗಳಲ್ಲಿ ನೀವು ನಮಗೆ ಇಂಥದ್ದೊಂದು ಆಟೋ ಬೇಕಿದೆ, ಇಲ್ಲ ಇಂಥದ್ದೊಂದು ಕಾರ್ ಬೇಕಿದೆ ಅನ್ನೋ ರೀತಿಯಲ್ಲಿ ಕೇಳಿದಾಗ ಏನಾಗ್ತದೆ, ಆ ಸಂಘಟನೆಯಲ್ಲಿ ಯಾರಾದರೂ ಆಟೋ ಮಾರೋ ಅಂಥವ್ರು, ಕಾರ್ ಮಾರೋ ಅಂಥವ್ರು ಯಾರಾದರೂ ಇದ್ದರೆ ನಮ್ದು ಇಂಥದ್ದೊಂದು ವಾಹನ ಇದೆ, ನಾವು ಸೇಲ್ ಮಾಡ್ತಿದ್ದು ತೊಗೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿಗೆ ಏನಾಗ್ತದೆ, ನಿಮಗೆ ನೇರ ಯಾರು ಮಧ್ಯವರ್ತಿಗಳಿಲ್ಲದೇ ನೇರ ವಾಹನ ತೊಗೊಳ್ಳೋರು ಮಾರೋ ಅಂಥ ವ್ಯಕ್ತಿಗಳ ನೇರ ಸಂಪರ್ಕ ಸಿಗುತ್ತೆ. ಇದರಿಂದಾಗಿ ನಿಮ್ಗೆ ಏನಾಗುತ್ತೆ, ತೊಂದರೆ ಆಗೋದಿಲ್ಲ. ಯಾಕೆಂದರೆ ಆರ್ ಸಿ ಮಾಲೀಕ ಆಗಿರ್ತಾನೆ ಆತ. ಅವರು ಕೂಡ ಕೆಲವರು ಏನಾದರೂ ಸೆಕೆಂಡ್ಸಲ್ಲಿ ತೊಗೊಂಬಂದಿದ್ರೆ ಟ್ರಾನ್ಸ್ಫರ್ ಮಾಡ್ಕೊಂಡಿಲ್ಲ ಅಂದರೆ ಅಂಥ ಗಾಡಿಗಳನ್ನ ತೊಗೊಳೋದಕ್ಕೆ ಹೋಗಬೇಡಿ, ಸಮಸ್ಯೆ ಖಂಡಿತ ಇದ್ದೇ ಇರುತ್ತೆ. ಹಂಗಾಗಿ ನೀವು ಯಾವುದೇ ವೆಹಿಕಲ್ ತೊಗೊಳ್ಳಿ, ಸಾಧ್ಯ ಆದಷ್ಟು ಗ್ರೂಪ್ಗಳಲ್ಲಿದ್ದು ಅಲ್ಲೇ ಕೇಳಿಕೊಂಡು ತೊಗೊಳ್ಳೋ ಅಂಥ ಕೆಲಸ ಮಾಡಿ. ಆ ರೀತಿ ಗ್ರೂಪಲ್ಲಿಲ್ವಾ, ನೀವು ಹೊರಗಡೆ ಇರ್ತೀರಾ, ತೊಂದರೆ ಇಲ್ಲ. ನೀವೇನು ಮಾಡಬೇಕಾಗ್ತದೆ, ನೀವು ಯಾವುದೇ ವೆಹಿಕಲ್ ತೊಗೊಳಕ್ಕೆ ಹೋದ್ರೂ ತೊಗೊಳ್ಳೋ ಅಂತಹ ವೆಹಿಕಲ್ ಅದು ಮಾಡ್ಲಿಕ್ಕೆ ತಕ್ಕಂತೆ ರೇಟ್ ಇರುತ್ತೆ. ಆ ವ್ಯಾಪಾರ ವ್ಯವಹಾರ ಅದು ನಿಮಗೆ ಬಿಟ್ಟಿದ್ದು, ಅದೆಷ್ಟು ಕಾಲ ನೀವು ವ್ಯಾಪಾರ ಮಾತಾಡ್ಕೊಳ್ಳಿ. ತೊಗೊಂಡಾದ ಮೇಲೆ ವ್ಯಾಪಾರ ಆದಮೇಲೆ ನೀವು ಕೇಳಬೇಕಾಗಿರೋದು ಇಷ್ಟೇ, ಆರ್ ಸಿ ಕಾರ್ಡಲ್ಲಿ ಇರೋವಂತಹ ವ್ಯಕ್ತಿ ನನ್ನ ಮುಂದೆ ಬಂದು ನಿಂತ್ಕೊಂಡು ಮಾತಾಡಬೇಕು. ನೀವು ವ್ಯವಹಾರ ಹೆಂಗಾದರೂ ಮಾಡ್ಕೊಳ್ಳಿ, ನಮ್ಮ ಮುಂದೆ ಬಂದು ನಿಂತ್ಕೊಂಡು ಹೌದು ಈ ಗಾಡಿ ನಂದೇನೆ, ನಾನು ಈ ಗಾಡಿನ ಮಾರಕ್ಕೆ ಬಿಟ್ಟಿದ್ದೀನಿ, ಅವ್ರು ನಿಮಗೆ ಮಾರ್ಕೊಂಡಿದ್ದಾರೆ, ಈ ಗಾಡಿ ನಂದೇ ಆಗಿದೆ, ತೊಗೊಳ್ಳಿ, ನಂದು ಆರ್ ಸಿ ಕಾರ್ಡಲ್ಲಿ ಏನು ನೋಡ್ತಾ ಇದ್ದೀರಿ, ನನ್ನ ಹೆಸರು, ನಮ್ಮ ತಂದೆ ಹೆಸರು ನೋಡಿ, ನಂದು ಆಧಾರ್ ಕಾರ್ಡಲ್ಲೂ ಇದೇ ಇದೆ, ಪ್ಯಾನ್ ಕಾರ್ಡಲ್ಲೂ ಇದೇ ಇದೆ ಅಂತ ಅವ್ರು ತೋರಿಸ್ಬಿಟ್ರು ಅಂದರೆ ನಿಮಗೆ ಸಮಸ್ಯೆ ಬರೋದಿಲ್ಲ. ಯಾಕೆ ಅಂದರೆ ತುಂಬ ಜನ ಸೆಕೆಂಡ್ಸಲ್ಲಿ ಗಾಡಿಗಳನ್ನ ತೊಗೊಂಡಿರೋವಂಥವ್ರು ಏನಿರ್ತೀರಿ, ಗಾಡಿ ಮಾರಿರೋ ಅಂಥವ್ರು ಆರ್ ಸಿ ಮಾಲೀಕರುಗಳಿಗೆ ಗೊತ್ತಿರೋದಿಲ್ಲ ಅವ್ರ ಗಾಡಿ ಎಲ್ಲಿದೆ ಅನ್ನೋ ರೀತಿಲಿ. ಮತ್ತು 2930 ಫಾರಮ್ಗಳಿಗೆ ಸರಿಯಾಗಿ ಸೈನ್ಗಳು ಹಾಕಿರೋದಿಲ್ಲ, ಸೈನ್ ಮಿಸ್ಟೇಕ್ಗಳಿರ್ತವೆ, ಆಮೇಲೆ ಡಾಕ್ಯುಮೆಂಟ್ರಿಗಳ ಸಮಸ್ಯೆಗಳಿರ್ತವೆ. ಹಿಂಗಿದ್ದಾಗ ಏನಾಗ್ತದೆ, ನೀವು ಸೆಕೆಂಡ್ಸಲ್ಲಿ ಗಾಡಿಗಳು ತೊಗೊಂಡ್ಬಿಡ್ತೀರಾ ಒಂದು ನಂಬಿಕೆ ಮೇಲೆ, ಆದರೆ ಅದನ್ನು ಮಾರಿದಂತಹ ವ್ಯಕ್ತಿಗಳು, ಹೊರಗಿನ ವ್ಯಕ್ತಿಗಳು ನಿಮಗೆ ಸರಿಯಾದ ರೀತಿಯಲ್ಲಿ ಡಾಕ್ಯುಮೆಂಟ್ರಿಗಳನ್ನ ಕೊಡದೆ ಹೋದರೆ ನೀವು ಅಂಥ ವೆಹಿಕಲ್ಗಳನ್ನ ಎಷ್ಟೇ ಲಕ್ಷಾಂತರ ರೂಪಾಯಿ ಕೊಟ್ಟು ತೊಗೊಂಡಿದ್ರು ಕೂಡ ನಿಜವಾಗ್ಲೂ ನೀವು ಹೊಳೆಯಲ್ಲಿ ಹುಣ್ಸೆಹಣ್ಣು ತೇಯೋ ಅಂಥ ರೀತಿಯಲ್ಲಿ ನಿಮ್ಮ ಒಂದು ಆ ದುಡ್ಡು ಮೋಸಕ್ಕೊಳಗಾಗುತ್ತೆ. ಅದರಿಂದ ನಿಮಗೆ ತುಂಬ ಸಮಸ್ಯೆಗಳು ಕೂಡ ಎದ್ದು ಕಾಣುತ್ತೆ. ಹಂಗಾಗಿ ದಯವಿಟ್ಟು ಸೆಕೆಂಡ್ಸಲ್ಲಿ ವಾಹನ ತೊಗೊಳ್ಳೋ ಅಂಥವ್ರು ಆರ್ ಸಿ ಮಾಲೀಕರು ಯಾರಿದ್ದಾರೆ ಅಂಥವ್ರನ್ನ ನೀವು ಯಾರ ಹತ್ರ ತೊಗೊಳ್ಳಿ, ಆತನ ಎದುರುಗಡೆ ಕರ್ಸಪ್ಪ, ಆತನ ಹತ್ರ ನಾನು ಕೆಲವು ಮಾಹಿತಿಗಳನ್ನ ಕೇಳ್ಕೊಂಬಿಡ್ತೀನಿ. ಆಯಿತು, ನೀವು ಆ ಗಾಡಿನ ಖರೀದಿ ಮಾಡ್ತೀರಿ ಅಂದಾಗ ಆ ಮಾಲೀಕನವರ ಕರೆಸಿದಾಗ ನೋಡಿ, ನಿಮ್ಮ ವೆಹಿಕಲ್ನ ನಾವು ರೇಟಿನ ಹೇಳಕ್ಕೆ ಹೋಗಬೇಡಿ, ಯಾಕೆಂದರೆ ರೇಟ್ ಅದೆಲ್ಲ ನಿಮಗೆ ಬಿಟ್ಟಿದ್ದು, ನಿನ್ನ ವೆಹಿಕಲ್ನ ನಾವು ಖರೀದಿ ಮಾಡ್ತಿದ್ದೀವಪ್ಪ, ಹಂಗಾಗಿ ನಮಗೆ 2930 ಫಾರಮ್ಗೆ ನಮ್ಮ ಕಣ್ಣು ಮುಂದೆನೇ ನೀನು ಸೈನ್ ಹಾಕ್ಕೊಡ್ಬೇಕು, ಅವ್ರು ಸೈನ್ ಹಾಕಿರೋದು ಇಟ್ಕೊಂಡಿದ್ದಾರೆ, ಅದು ನಮಗೆ ಬೇಡ, ನನ್ನ ಕಣ್ಣು ಮುಂದೆ ನೀವು ಸೈನ್ ಹಾಕ್ಕೊಡ್ಬೇಕು ಅನ್ನೋ ರೀತಿಯಲ್ಲಿ, ಆ ರೀತಿಯಲ್ಲಿ ನಿಮ್ಮ ಕಣ್ಣು ಮುಂದೆ 2930 ಫಾರಮ್ಗೆ ಸೈನ್ ಹಾಕ್ಸ್ಕೊಳ್ಳಿ. ಆಮೇಲೆ ಏನಾದರೂ ಡಾಕ್ಯುಮೆಂಟ್ ಸಮಸ್ಯೆ ಇದ್ದರೆ ನೇರವಾಗಿ ನಿಮಗೆ ನಾವು ಫೋನ್ ಮಾಡ್ತೀವಿ, ದಯವಿಟ್ಟು ಅಂಥ ಸಮಸ್ಯೆಗೆ ನೀವು ನಮಗೆ ಕ್ಲಾರಿಟಿ ಕೊಟ್ಬಿಡಿ. ಅಂಥದ್ದೇನಾದರೂ ಇತ್ತು ಅಂದರೆ, ನೀವು ಬರೋ ಅಂಥದ್ದಿತ್ತು ಅಂದರೆ ನೀವು ಬಂದು ನಮ್ಗೆ ಅದೊಂದು ಕೆಲಸ ಮಾಡಿಕೊಟ್ಬಿಡಿ ಅಂತೇಳಿ ಅದನ್ನೆಲ್ಲವನ್ನು ಕೂಡ ಅವ್ರ ಹತ್ರ ಹೇಳಿ ಮಾತಾಡೇ ಗಾಡಿ ತೊಗೊಳ್ಳಿ. ಆ ರೀತಿಲಿಲ್ಲ ಅಂದರೆ ಖಂಡಿತ ಅಂಥ ಗಾಡಿಗಳನ್ನ ನೀವು ತಗೊಳ್ಳೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ಡಾಕ್ಯುಮೆಂಟ್ಗಳ ಸಮಸ್ಯೆ ಆಯಿತು ಅಂದರೆ ಡೀಲರ್ಸ್ ಅಂತ ಏನು ಹೊರಗಡೆ ಮಾರಿರ್ತಾರೆ ಮಧ್ಯವರ್ತಿಗಳು, ಅವ್ರು ಯಾರೂ ಕೂಡ ಅದ್ರ ಜವಾಬ್ದಾರಿ ತಗೊಳ್ಳದೆ ಎಲ್ಲ ಹೊರೆ ನಿಮ್ಮ ಮೇಲೆ ಹಾಕ್ಬಿಟ್ಟು ಅವ್ರ ಅರ್ಪಾಡು ಅವ್ರು ಆರಾಮಾಗಿ ಇದ್ಬಿಡ್ತಾರೆ. ಯಾಕೆಂದರೆ ಇದೆಲ್ಲ ಸಿವಿಲ್ ಮ್ಯಾಟ್ರ್ಗಳಾಗಿರೋದ್ರಿಂದ ಈ ಸಿವಿಲ್ ಮ್ಯಾಟ್ರ್ಗಳು ಪೊಲೀಸ್ ಸ್ಟೇಷನ್ಗಳಲ್ಲಿ ಹೋಗಿ ಕಂಪ್ಲೇಂಟ್ಗಳು ಕೊಟ್ಟರೆ ಖಂಡಿತ ಪೊಲೀಸ್ನವ್ರು ಇದಕ್ಕೆ ರೆಸ್ಪಾನ್ಸಿಬಿಲಿಟಿ ತೊಗೊಳ್ಳೋದಿಲ್ಲ. ಒಂದು NCR ಮಾಡಿಕೊಡ್ತಾರೆ, ನೀವು ಹೋಗಪ್ಪ ಕೋರ್ಟ್ ಥ್ರೂ ಏನಾದರೂ ಮಾಡ್ಕೊ ಅಂತೇಳಿ ಬಿಟ್ಬಿಡ್ತಾರೆ. ಹಂಗಾಗಿ ನೀವು ಕೋರ್ಟು ಕೇಸು ಅಂದ್ಕೊಂಡು ಅಲಿಯೋದಕ್ಕಾಗದೆ ಬಿಟ್ಬಿಡ್ತೀರಾ. ಈ ಥರ ಮಾಡಿ ತುಂಬ ಜನ ಸೆಕೆಂಡ್ಸಲ್ಲಿ ಗಾಡಿ ತೊಗೊಂಡಿರುವಂಥವ್ರು ಮೋಸ ಹೋಗಿದ್ದಾರೆ. ನೀವು ಯಾವತ್ತೇ ಯಾರ ಹತ್ರನೇ ಗಾಡಿ ತೊಗೊಳ್ಳಿ, ಸಾಧ್ಯ ಆದಷ್ಟು ನೇರ ಆರ್ ಸಿ ಮಾಲೀಕರುಗಳ ಜೊತೆ ಹೊಂದಾಣಿಕೆ ಇರುವಂಥ ರೀತಿಲಿ ಇರಬೇಕು. ಆ ರೀತಿ ಇದ್ದರೆ ಮಾತ್ರ ಗಾಡಿಗಳನ್ನ ತೊಗೊಳ್ಳಿ. ಮತ್ತು ಕೆಲವೊಂದು ಕಡೆ ಡೀಲರ್ಗಳು ಕೂಡ
ಕಾರುಗಳನ್ನ ಆಟೋಗಳನ್ನ ಮಾರ್ತಿರ್ತಾರೆ. ಅಲ್ಲಿ ಕೂಡ ಅಷ್ಟೇ, ನೀವು ಆಟೋ ತೊಗೊಳ್ತೀರಿ, ಕಾರ್ ತೊಗೊಳ್ತೀರಿ ಅಂದರೆ ನೀವು ಯಾವ ವೆಹಿಕಲ್ನ ನೋಡಿ ವ್ಯಾಪಾರ ಮಾಡಿರ್ತೀರಿ ಅಂಥ ವೆಹಿಕಲ್ ನಂಬರ್ನ ತೊಗೊಂಡು ನೀವು ಸ್ಥಳೀಯ ಆರ್ ಟಿ ಒಗಳಿಗೆ ಹೋಗಿ ಒಂದು 20 ರೂಪಾಯಿ ಕೊಡಿ. ಬೆಂಗಳೂರಿನಲ್ಲಿ ತೆಗಿಬೇಡಿ, ಆರ್ ಟಿ ಒದಲ್ಲೇ ಹೋಗಬೇಕು. 20 ರೂಪಾಯಿ ಕೊಟ್ಟರೆ ಬಿ ಎಸ್ ಟ್ರ್ಯಾಕ್ ಅಂತ ಕೊಡ್ತಾರೆ. ಆ ಬಿ ಎಸ್ ಟ್ರ್ಯಾಕ್ನ ತೆಗೆದ್ರೆ ಆ ಬಿ ಎಸ್ ಟ್ರ್ಯಾಕಲ್ಲಿ ಯಾರು ಗಾಡಿ ಓನರು, ಗಾಡಿ ಮೇಲೆ ಫೈನಾನ್ಸ್ ಇದೆಯಾ, ಯಾವ ಸಂಸ್ಥೆ ಮೇಲೆ ಫೈನಾನ್ಸ್ ಇದೆ, ಗಾಡಿ ಏನಾದರೂ ಬ್ಲ್ಯಾಕ್ ಲಿಸ್ಟಲ್ಲಿ ಇದೆಯಾ, ಇಲ್ಲ ಗಾಡಿ ಮೇಲೆ ಏನಾದರೂ ಆರ್ ಟಿ ಒ ಕೇಸಸ್ಗಳಿದಾವ, ಪ್ರತಿಯೊಂದು ಕೂಡ ಅಲ್ಲಿ ಮಾಹಿತಿ ಅದರಲ್ಲಿ ಬಂದ್ಬಿಡುತ್ತೆ. ಆಗ ನಿಮ್ಗೆ ಏನಾಗುತ್ತೆ, ಆ ವ್ಯಾಪಾರ ಮಾಡೋವಂಥ ಗಾಡಿ, ನಿಮ್ಗೆ ಇಷ್ಟಪಟ್ಟು ವ್ಯಾಪಾರ ಮಾಡೋವಂಥ ಗಾಡಿಗೆ ಏನೆಲ್ಲ ಅಡೆತಡೆಗಳಿದ್ದಾವೆ, ಸಮಸ್ಯೆಗಳಿದ್ದಾವೆ ಎಲ್ಲ ತಿಳ್ಕೊಂಡಂಗೆ ಆಗುತ್ತೆ. ಮತ್ತು ಪೊಲೀಸ್ ಕೇಸಸ್ಗಳು, ಯಾಕೆಂದರೆ ಇತ್ತೀಚೆಗೆಲ್ಲ ನೇತ್ರ ಕ್ಯಾಮ್ರಾಗಳಿರೋದ್ರಿಂದ ಏನಾದರೂ ಕೇಸಸ್ಗಳಿದಾವ ಅಂತಲೂ ಕೂಡ ಚೆಕ್ ಮಾಡ್ಕೊಳ್ಳಿ. ತದನಂತರ ಆ ಥರದ್ದೇನೂ ಇಲ್ಲ ಅಂದರೆ ಆ ವೆಹಿಕಲ್ಗೆ ನೀವೇನು ವ್ಯಾಪಾರ ಮಾಡಿ ಮಾತಾಡಿರ್ತೀರಿ ಅಂಥ ವೆಹಿಕಲ್ಗಳನ್ನ ನೀವು ತೊಗೊತೀರಿ ಅಂದರೆ, ಈ ಹೊರಗಡೆ ಡೀಲರ್ಗಳ ಹತ್ರನೋ ಇಲ್ಲ ನಿಮಗೆ ಗೊತ್ತಿರೋ ಕೂಡ ತೊಗೊಳ್ತೀವಿ ಅಂದರೆ, ಸಾಧ್ಯ ಆದಷ್ಟು ನಿಮ್ಮ ಹೆಸರು ಟ್ರಾನ್ಸ್ಫರ್ ಆಗೋದಕ್ಕೆ ಏನೆಲ್ಲ ಡಾಕ್ಯುಮೆಂಟ್ರಿಗಳು ಬೇಕೋ ಪರಿಪೂರ್ಣವಾಗಿ ಎಲ್ಲ ತೆಗೆದಿಟ್ಕೊಂಡು ಟ್ರಾನ್ಸ್ಫರ್ಗೆ ಹಾಕ್ಕೊಳ್ಳಿ. ನಿಮ್ಮ ಹೆಸರು ಟ್ರಾನ್ಸ್ಫರ್ ಆದಮೇಲೆ ಒಂದು 30,000 50,000 ರೂಪಾಯಿ ಪೆಂಡಿಂಗ್ ಇಟ್ಕೊಂಡಿರಿ. ನನ್ನ ಹೆಸರು ಟ್ರಾನ್ಸ್ಫರ್ ಆದಮೇಲೆ ಕೊಡ್ತೀನಪ್ಪ, ಬೇಕಾದ್ರೆ ಅಲ್ಲಿವರೆಗೂ ಈ ಚೆಕ್ ಇಟ್ಕೊ ನಮ್ಮದು ಅನ್ನೋ ರೀತಿಲಿ ಬೇಕಾದರೂ ಕೊಟ್ಟು ಇಟ್ಕೊಳ್ಳಿ. ಅದನ್ನೊಂದು ವೈಟ್ ಪೇಪರ್ ಮೇಲೂ ಕೂಡ ಬರೆದು ಇಟ್ಕೊಳ್ಳಿ. ಈ ಒಂದು ಪರ್ಪಸ್ಗೋಸ್ಕರ ನಾವು ಹಿಂಗೆ ಮಾಡ್ದೋ, ಈ ರೀತಿಲಿ ನಾವು ವೈಟ್ ಪೇಪರ್ ಮೇಲೆ ಇಂಥ ಕಾರಣಕ್ಕೆ ಈ ಚೆಕ್ಕನ್ನು ಕೊಟ್ಟಿದ್ದೀವಿ ಅಂತೇಳಿ ಬರೆದ್ಬಿಟ್ಟು ಒಂದು ಸೈನ್ ಹಾಕ್ಸಿ ಇಟ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ನೀವು ತುಂಬ ಸೇಫರ್ ಝೋನಲ್ಲಿ ಇರ್ತೀರಾ. ಇಲ್ಲ ಅಂದರೆ ಸೆಕೆಂಡ್ಸ್ ಗಾಡಿಗಳು ತೊಗೊಂಡು ತುಂಬ ಜನ ಮೋಸ ಹೋಗಿದ್ದೀರಾ, ಅದರ ಸಾಲಲ್ಲಿ ನೀವುಗಳು ಕೂಡ ಹೋಗ್ಬಿಡ್ತೀರಾ. ಇನ್ನು ಮುಂದೆ ಆ ರೀತಿಲಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರನೇ ಸೆಕೆಂಡ್ಸ್ ಗಾಡಿ ತೊಗೊಳ್ಬೇಕಾಗಿರೋವಂಥವ್ರು ಏನೆಲ್ಲ ಮಾಡಬೇಕು ಅಂತೇಳಿ ತಿಳಿಸಿದ್ದೀವಿ. ಮುಖ್ಯವಾಗಿ ಆರ್ ಸಿ ಓನರ್ ಇಂಪಾರ್ಟೆಂಟು, ಬಿ ಎಸ್ ಟ್ರ್ಯಾಕ್ ತೊಗೊಳೋದು ಇಂಪಾರ್ಟೆಂಟು. ಅದಾದಮೇಲೆ ಡಾಕ್ಯುಮೆಂಟ್ರಿಗಳನ್ನ ಎಲ್ಲ ಪರಿಪೂರ್ಣವಾಗಿ ಇಟ್ಕೊಂಡು ಟ್ರಾನ್ಸ್ಫರ್ ಹಾಕ್ಸೋದಕ್ಕೆ ಇಂಪಾರ್ಟೆಂಟು. ಟ್ರಾನ್ಸ್ಫರ್ ಎಲ್ಲ ಆದಮೇಲೆ ನೀವೊಂದು 50,000 30,000 ಪೆಂಡಿಂಗ್ ಇಟ್ಕೊಂಡು ವ್ಯವಹಾರ ಮಾಡಿದ್ರೆ ತುಂಬ ಸೇಫರ್ ಝೋನಲ್ಲಿ ಇರ್ತೀರಾ ಅಂತೇಳಿ ಈ ವಿಡಿಯೋ ಮುಖಾಂತರ ನಿಮ್ಗಳಿಗೆ ಜಾಗೃತಿ ಮೂಡಿಸ್ತಾ ಇದ್ದೀನಿ. ಧನ್ಯವಾದ.